ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕಾಂಗ್ರೆಸ್ ನಲ್ಲಿ ಹೆಚ್ಚಾಗ್ತಾನೆ ಇದೆ ನಿಗಿ ಕೆಂಡ. ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಆಕಾಂಕ್ಷಿಗಳು ಅಸಮಾಧಾನವನ್ನ ಹೊರ ಹಾಕ್ತಾನೆ ಇದ್ದಾರೆ. ಒಬ್ರಾದ್ಮೇಲೆ ಒಬ್ರು ಅಸಮಾಧಾನವನ್ನ ತೋಡ್ಕೊಳ್ತಿದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ ವಿರುದ್ಧ ರೋಷಾವೇಶ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಕೆಲ ಶಾಸಕರು ಕಾರ್ಯಕರ್ತರಿಂದ ರಾಜೀನಾಮೆಯನ್ನು ಕೂಡ ಕೊಡಲಾಗಿದೆ. ಮತ್ತೊಂದೆಡೆ ಹೈಕಮಾಂಡ್ ವಿರುದ್ಧ ಶಾಸಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಗೇಪಲ್ಲಿಯಲ್ಲಿ ಬಿಗ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಬಂದ್. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳನ್ನ ಬಂದ್ ಮಾಡೋದ್ರ ಮೂಲಕ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡಲಾಗ್ತಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ಬಾರಿ ಗೆದ್ದಿರುವ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಈಗ ಬಾಗೇಪಲ್ಲಿ ಕ್ಷೇತ್ರ ಸಂಪೂರ್ಣವಾಗಿ ಸ್ತಬ್ಧ ಆಗಿರ್ತಕ್ಕಂಥದ್ದು. ಏನು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ 3 ತಾಲೂಕುಗಳನ್ನು ಕಾರ್ಯಕರ್ತರು ಬಂದ್ ಮಾಡಿದ್ದಾರೆ. ಈಗ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲ ಕಾರ್ಯಕರ್ತರು ಜಮಾವಣೆ ಆಗಿರ್ತಕ್ಕಂಥದ್ದು. ರಸ್ತೆ ತಡೆದು ಧಿಕ್ಕಾರಕ್ಕೆ ಹೋಗಿ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗ ಧಿಕ್ಕಾರಕ್ಕೆ ಹೋಗಿ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಒಂದು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದರು. ಸಾಕಷ್ಟು ಜನ ರಸ್ತೆಯಲ್ಲಿ ಸೇರ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಅಂಗಡಿ ಕೂಡ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಕೂಡ ಎಲ್ಲ ಕೂಡ ಮುಚ್ಚಿದ್ದಾರೆ. ಎಲ್ಲ ಕಾರ್ಯಕರ್ತರು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ತಮ್ಮ ನೆಚ್ಚಿನ ನಾಯಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ವಿರುದ್ಧ ಕೂಡ ಇವತ್ತು ಧಿಕ್ಕಾರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು 3 ತಾಲೂಕುಗಳೇನಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು, ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರು 3 ತಾಲೂಕುಗಳನ್ನು ಈಗ ಕಾರ್ಯಕರ್ತರು ಸೇರಿಕೊಂಡು ಬಂದ್ ಮಾಡಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಏನು ಸರ್ಕಾರ ಮತ್ತು ಸಿದ್ದರಾಮಯ್ಯ ಎಲ್ಲರೂ ವಿರುದ್ಧ ಕೂಡ ಧಿಕ್ಕಾರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಎಲ್ಲ ಘಟಕದ ಸದಸ್ಯರುಗಳು, ಪದಾಧಿಕಾರಿಗಳು ಆದರೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಈಗ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಗೆಲ್ಲೋ ತನಕ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ನನ್ನ ಜೊತೆ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಸರ್, ಈಗ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತೇಳಿ? ಇವತ್ತು ಏನು ಕರ್ನಾಟಕ ಸರ್ಕಾರ ಆ ಒಂದು ಸಚಿವರ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವ್ರಿಗೆಲ್ಲ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಒಂದು ವಿಜಯವನ್ನು ಸಾಧಿಸಿರುವಂಥ ಸನ್ಮಾನ್ಯ ಶಾಸಕರಾದಂಥ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಕೈ ಬಿಟ್ಟಿರೋದಕ್ಕೆ ಅದನ್ನು ಪ್ರತಿಭಟಿಸ್ತಾ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ 1 ಬಾರಿ ಸ್ವತಂತ್ರವಾಗಿ ಹಾಗೂ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಗುರುತಿನ ಚಿಹ್ನೆಯ ಮೇಲೆ ಗೆದ್ದಿರುವಂಥ ಶಾಸಕರಿಗೆ ಇವತ್ತು ಅವಮಾನ ಮಾಡೋ ರೀತಿಯಲ್ಲಿ ಅವರಿಗೆ ಸಚಿವ ಸ್ಥಾನದಿಂದ ವಂಚನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಹಾಗೂ ಈ ಒಂದು ಸರ್ಕಾರದಲ್ಲಿ ಅವರು ಸಚಿವರಾಗಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ರಮುಖವಾಗಿರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರ ಒಂದು ಸಾವಿರಾರು ಅಭಿಮಾನಿಗಳು ಇವತ್ತು ಈ ಸರ್ಕಲಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಂದ್ಗೆ ಬೆಂಬಲ ಯಾವ ರೀತಿ ಸೂಚಿಸಿದ್ದಾರೆ? ಎಲ್ಲ ರೈತರು ಮತ್ತು ಅಂಗಡಿ ಮುಗಿಗಳು ಯಾವ ರೀತಿ ಮುಚ್ಚಿದ್ದಾರೆ? ಎಲ್ಲ ಸಪೋರ್ಟ್ ಸಿಕ್ಕಿದೆ ನಿಮಗೆ? ಎಲ್ಲ
ವರ್ತಕರ ಸಂಘ ಇರ್ಬೋದು, ಹಾಗೂ ಅದೇ ರೀತಿಯಾಗಿ ಫುಟ್ಪಾತ್ ವ್ಯಾಪಾರಿಗಳ ಸಂಘ ಇರ್ಬೋದು, ತರಕಾರಿ ಮಾರಾಟಗಾರರ ಸಂಘ ಇರ್ಬೋದು, ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸಹ ಈ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದು ವೇಳೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದಿನ ತಮ್ಮ ಹೋರಾಟ ಏನು? ಸಚಿವ ಸ್ಥಾನ ನೀಡದಿರ ಇದು ಪಕ್ಷದಲ್ಲಿ ಈಗಾಗಲೇ ನಮ್ಮ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮೇತವಾಗಿ ಎಲ್ಲ ಹುದ್ದೆಗಳಲ್ಲಿರುವಂಥ ಪಕ್ಷದ ಕಾರ್ಯಕರ್ತರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡೋದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಸೂಚಿಸ್ತೀವಿ. ಈಗ ಒಂದೇ ಒಂದು ಸ್ಥಾನ ಖಾಲಿ ಇದೆ, ಅದು ಸುಬ್ಬಾರೆಡ್ಡಿ ಕೊಟ್ಟರೆ ತಗೊಂತಾರೆ ಹೇಗೆ ಅಂತ? ಆ ಒಂದು ಇವಾಗ ನಮ್ಮ ಪ್ರಮುಖ ಬೇಡಿಕೆ ಇರುವಂಥದ್ದೇ ಅದು. ಏನಂತ ಹೇಳಿದ್ರೆ, ಈಗ ಅಧಿಕಾರದಲ್ಲಿರುವಂಥ ಸರ್ಕಾರದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ ಅಂದರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಆಗುತ್ತೆ. ಯಾಕಂದರೆ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಒಮ್ಮೆ ಸಹ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಒಂದು ಸ್ಥಾನ ಅನ್ನೋಂಥದ್ದು ಸಿಕ್ಕಿಲ್ಲ. ಆದ್ದರಿಂದ ಆ ಒಂದು ಸಚಿವ ಸ್ಥಾನವನ್ನು ಸುಬ್ಬಾರೆಡ್ಡಿ ಅವರಿಗೆ ತುಂಬೋದ್ರ ಮೂಲಕವಾಗಿ ಪಕ್ಷಕ್ಕೆ ಶಕ್ತಿ ತುಂಬೋ ಕೆಲಸ ಪಕ್ಷ ಮಾಡಬೇಕು. ಇದಿಷ್ಟು ಇಲ್ಲಿಂದ ಕಾರ್ಯಕರ್ತರು ಹೇಳ್ತಕ್ಕಂಥ ಮಾತಾಡಿದಾಗ, ಯಾಕಂದರೆ ಈ ಭಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಿನೂ ಕೂಡ ಒಂದು ಬಾರಿ ಕೂಡ ಸಚಿವನ ಸಿಕ್ಕಿಲ್ಲ. ಕನಿಷ್ಠ 3 ಬಾರಿ ಈ ಭಾಗದಲ್ಲಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಇಲ್ಲಾಂದರೆ ನಾವು ಈ ಹೋರಾಟನ ಮುಂದುವರ್ತೀವಿ. ಎಲ್ಲ ಪದಾಧಿಕಾರಿಗಳು ಈಗಾಗಲೇ ರಾಜೀನಾಮೆ ಕೊಟ್ಟು ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಿದ್ದೀವಿ. ಹಾಗಾಗಿ ನಮಗೆ ಈ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾನೆಟ್ ನ್ಯೂಸ್, ಚಿಕ್ಕಬಳ್ಳಾಪುರ.